ನಮ್ಮ ಶಾಸಕರು ಅದರ ಜವಾಬ್ದಾರಿ. ನಗರದ ಎಲ್ಲಾ ಕಡೆನೂ ವಾಲ್ಮೀಕಿ ಪೋಸ್ಟ್ ಏನ್ ತಪ್ಪಿಲ್ಲ. ನನ್ನ ಮನೆ ಮುಂದೆ ಬಿಜೆಪಿ ಬಂದು ಆಗ್ತಾ ಇರ್ತಾರೆ, ಬೇಡ ಅನ್ನಕ್ಕಿಲ್ಲ. ಚೀಫ್ ಮಿನಿಸ್ಟರ್ ಮನೆ ಮುಂದೆ ಆಗ್ತಾ ಇರ್ತಾರೆ, ಎಲ್ಲರ ಮನೆ ಮುಂದೆನೂ ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಆಗ್ತಾ ಇರ್ತಾರೆ. ನಿಮ್ ತೊಂದರೆ ಏನು ಅಂತ, ಏನ್ ತೊಂದರೆ ಆಯ್ತು? ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ವಾಲ್ಮೀಕಿ ಇದನ್ನ ಪುತ್ಥಳಿನ ಬಳ್ಳಾರಿಗೆ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಗೆ ತೊಂದರೆ ಏನಾಯ್ತು? ಏನ ರೋಡು ಮನೆ ಮುಂದೆ, ನನ್ನ ಮನೆ ಮುಂದೆ ಗೌರ್ಮೆಂಟ್ ಪ್ರಾಪರ್ಟಿ ಏನು ಸಂಚು ನಿಮ್ಗೆ ಅವಮಾನ ಆಗುವಂಥದ್ದು ಮಾಡ್ಬಿಟ್ಟಿದ್ರು. ಜಗಳ ಬರೋಂಥದ್ದು ಏನಿತ್ತು? ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆಯಾಗಿದ್ದಾರೆ, ಇದಕ್ಕೆ ರೂಪನೇ ಬಿಜೆಪಿಯವರು. ತನಿಖೆ ಏನ್ ನಡೀಬೇಕು ತನಿಖೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡಿದ್ದಾರೆ. ನಾನು ಪೊಲೀಸ್ ಇದರಲ್ಲಿ ಭಾಗಿಯಾಗಿ ಹೋಗುದಿಲ್ಲ. ಈಗಾಗಲೇ ನಮ್ಮ ಪಕ್ಷದ ಒಂದು ಟೀಮ್ ಕೂಡ 5 ಜನದ ಟೀಮ್ ಕೂಡ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು, ಬಾದರ್ಲಿ ಅವರು ಮತ್ತು ಇನ್ನು ಅನೇಕರೆಲ್ಲ ಸೇರಿ ಅಲ್ಲಿಗೆ ರೇವಣ್ಣವರೆಲ್ಲ ಸೇರಿ ಹೋಗ್ತಾ ಇದ್ದಾರೆ. ಕಳಿಸಿದ್ದೀನಿ. If you can wait, you can go. Please don't stop by unnecessary or troubling. If you are urgent, you can speak. So ಇಷ್ಟಿದೆ. ನಮ್ಮ ಫ್ಲೋ ಆಫ್ ಥಾಟ್ ಎಲ್ಲ ಹಾಳು ಮಾಡ್ತಾ ಇರ್ತೀವಿ. ಅವೇನು ಹೇಳ್ಬೇಕು ಅಂತ ಇರ್ತೀವಿ ಅದನ್ನೆಲ್ಲ ಹಾಳು ಮಾಡ್ತೀವಿ. ಸೊ ಹಂಗೆ ಬಿಜೆಪಿಯವರು ನಮ್ಮ ಪಕ್ಷದ ಹೇಳಿಗೆ ಸೋಲನ್ನು ಡೈಜೆಸ್ಟ್ ಮಾಡ್ಕೋಕಾಗ್ತಾರ. ಬಳ್ಳಾರಿಯಲ್ಲಿ ಪಾರ್ಲಿಮೆಂಟ್ ಡೈಜೆಸ್ಟ್ ಮಾಡ್ಕೋಕಾಗ್ತಾರ, ಅಸೆಂಬ್ಲಿನೂ ಡೈಜೆಸ್ಟ್ ಆಗ್ತಾರ, ಅಸೆಂಬ್ಲಿ ಮೊತ್ತವನ್ನು ಡೈಜೆಸ್ಟ್ ಮಾಡ್ತಾರೆ. ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜಿ ಮಾಡ್ಕೊಂಡು ತಪ್ಪಾಡ್ತಾ ಇದ್ದಾರೆ. ತಪ್ಪಾಡ್ಲಿ, ಏನು ತೊಂದರೆ ಇಲ್ಲ, ಅವಶ್ಯಕತೆ ಇಲ್ಲ. ಎಷ್ಟು ಬೇಕಾದ್ರೂ ತಪ್ಪಾಡ್ಕೊಂಡು ಇಬ್ಬರು ಜೊತೆ ಇಟ್ಕೊಳ್ಳಿ. ರಾಮುಲು ಜನಾರ್ದನ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಒಬ್ರೊಬ್ಬರ ಈಗ ಹೋಗ್ತಾ ಇದ್ದಾರೆ. ನಾನು ಮಿಕ್ಕಿದವ್ರ ಕೇಸ್ಗಳ ವಿಚಾರ ಮತ್ತೊಂದು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಆಲ್ ದೋಸ್ ಇಶ್ಯೂಸ್. ಬಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಮತ್ತೆ ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ ಅದಕ್ಕಾಗಲ್ಲ. ಆ ರಿಪಬ್ಲಿಕ್ಗೆಲ್ಲ ಅವಕಾಶ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನ ನಾವು ಏನ್ ಕಂಟ್ರೋಲ್ ಇಡಬೇಕು, ಅವ್ರ ಹಾಗೆ ನಮ್ಮ ಚೀಫ್ ಮಿನಿಸ್ಟರ್ ಏನ್ ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಶಿಸ್ತು. ಒಂದು ಕೇಸು, ಒಂದು ಗಲಾಟೆ, ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರಗಂಟ ಒಂದು ಗಲಾಟೆ ನಡೆದಿಲ್ಲ, ಒಂದು ಸಣ್ಣ ಇನ್ಸಿಡೆಂಟ್ ನಡೆದಿಲ್ಲ, ಒಂದು FIR ಆಗಿಲ್ಲ. ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ. ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ MLA. ನಮ್ಮ MLA ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ. ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ. ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ. ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲದೂ ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಸ್ಟ್ರಿಕ್ಟ್ ನಾರ್ಮ್ಸ್ ಕೊಡಬೇಕು ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬಗ್ಗೆ, ಹೋಮ್ ಮಿನಿಸ್ಟರ್ ಕ್ಯಾಬಿನೆಟ್ ಯು ವಿಲ್ ಟೇಕ್ ಎ ಕಾಲ್ ಆನ್ ದಟ್. ಬಿಕಾಸ್ ನ್ಯಾಷನಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದಾದ್ಮೇಲೆ ನಾವು ಈ ರೀತಿ ಪ್ರೈವೇಟ್ ಅವ್ರಿಗೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ. ಸೆಕೆಂಡ್ ಇನ್ಸಿಡೆಂಟ್ ಇನ್ ಸ್ಟೇಟ್, ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಎಲ್ಲ ಆಗಿತ್ತು ಅಂತ ನಾನು ಹೇಳುತ್ತೇನೆ. ಬಹಳ ಹುಷಾರಾಗಿ ನಾವು ಇದ್ರ ಬಗ್ಗೆ ಗಮನವನ್ನ
ತೆಗೆದುಕೊಳ್ತಾ ಇದ್ದೇವೆ. ಶಾಸಕರು ಬೆಂಕಿ ಹಚ್ಚು ಮಾತಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಆ ಮಾತು ನೀವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ? ಸರ್, ಭರತ್ ರೆಡ್ಡಿ ಅವರು ಬೆಂಕಿ ಹಚ್ಚು ಅನ್ನುವಂತ ಮಾತು ಹೇಳ್ತಾರೆ. ಮನೆಗೆ ಸುಟ್ಟಾಕ್ಬಿಟ್ಟಿದ್ದೆ ಅನ್ನೋಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಒಪ್ಕೊಳ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ. ಬೆಂಕಿ ಯಾರ ಹೆಸರು ಹೋಗ್ತಾರೆ, ಯಾರು ಅದಕ್ಕೆಲ್ಲ ನಾವು ಸರ್, ಇದು ದ್ವೇಷ ಭಾಷಣ ಕಾಯ್ದೆ ಅಡಿಯಲ್ಲಿ ಬರುತ್ತಾ ಸರ್? ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ರೆಡ್ಡಿ ಅವರು ಇರಲಿಲ್ಲ. ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಅವರ ಮನೆ ಭರತ್ ರೆಡ್ಡಿ ಇಲ್ಲ, ಭರತ್ ರೆಡ್ಡಿ ಭರತ್ ರೆಡ್ಡಿ ಇದ್ರ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಬೆಂಬಲಿಗರು ಮನೆ ಮುಂದೆ ಕುರ್ಚಿಯ ಗಲಾಟೆ ಮಾಡಿದ್ದಾರೆ ಅನ್ನೋದು ಆರೋಪ. ಯಾರು ಆರೋಪ ಇಲ್ಲ. ಯಾಕೆ ಇವ್ರು ಅವ್ರ ಮನೆ ಮುಂದೆ ಏನಾಗಿರ್ಬಾರ್ದ? ವಾಲ್ಮೀಕಿ ಪೋಸ್ಟ್, ಸರ್ಕಾರದ ಪೋಸ್ಟ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೇ ತಪ್ಪೇನಿದೆ. ಅವ್ರ ಮನೆಗೆ ಹೋಗೋರೆಲ್ಲ ಆಗಿರ್ತಾರ. ಫೈರ್ ಮಾಡಿ ಸರಿನಾ ಸರ್? ಎರಡೇ ಫೈರ್ ಮಾಡಿದ್ದು ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ತನಿಖೆ ಯಾರು ಫೈರ್ ಮಾಡಿದಾರೆ ಅಂತ ಯಾರು ಗೊತ್ತು? ಇದುವರೆಗೂ ಒಂದು ಬಂಧನ ಆಗಿಲ್ಲಲ್ಲ ಸರ್? ಇದುವರೆಗೂ ಒಂದು ಬಂಧನ ಆಗಿಲ್ಲ. ಪೊಲೀಸರು ನೋಡ್ತಾರೆ. ನ್ಯಾಯಾಂಗ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದಾರ ಸರ್. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ಈ ವಿಚಾರದಲ್ಲಿ ಎಸ್ಪಿ ಅವರು ಮತ್ತು ಅಧಿಕಾರಿಗಳ ತರದಂಡ ಎಷ್ಟು ಮಟ್ಟಿಗೆ ಸಮಾನ ನೋಡ್ರಿ, ನಾವು ಕೆಪ್ಟನ್ ಎವ್ರಿ ಮೂಮೆಂಟ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ ಪಿ ಮಾತಾಡಿದ್ದೀನಿ ಅದೇ ಟೈಮಲ್ಲಿ. ವಿತ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನು ಎಸ್ ಪಿ ಮಾತಾಡಿದ್ದೀನಿ. ಎಸ್ ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ ಅಂತ ನನಗೂ ಅದು ನನ್ನ ಫೋನಿಂದಲೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಎಸ್ ಪಿಗೂ ಮಾತಾಡಿದ್ದೀನಿ, ಐಜಿಗೂ ಮಾತಾಡಿದ್ದೀನಿ, MLAಗೂ ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್, ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದ್ರು. ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತ ಹೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ. ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ. ನಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಬಳ್ಳಾರಿಯಲ್ಲಿ ಏನೋ ಒಂದು ಶಾಂತಿ ಇದೆ ಅಂತ ವಾತಾವರಣ, ಜನರು ಬದುಕ್ತಾ ಇದ್ರು. ನಮ್ಗೆ ಅದು ಇಂಪಾರ್ಟೆಂಟ್. ತಕ್ಷಣ ಶ್ರೀರಾಮುಲು ಹೇಳಿದಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅಟೆಂಡ್ ಎಲ್ಲ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ದೀನಿ. MLAದು ಅಟೆಂಡ್ ಮಾಡಿದ್ದೀನಿ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. Mr. Janardhan Reddy made a statement. He clearly says that the whole party, including Mr. Surya Narayan Reddy and Bharat Reddy, they are trying to kill me. It's their ಅವರೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್. ಅವರು ಪ್ರೊಡ್ಯೂಸರ್ ಇದ್ರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ. ಜನ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಿಲ್ಲ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ಮಾತಾಡೋಣ, ಪೊಲೀಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಕೋಗಿಲು ಬಡಾವಣೆ ಏನಾಗಿದೆ ಸರ್? ಮನೆಗಳು ಕೊಡೋದು ಕೋಗಿಲ್ ನಮ್ಮ ಜಮೀರ್ ಸಾಹೇಬ್ರು